ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀನಂತೆ. ನಾನು ಹಿಂದೆನೂ ಒಂದು ಸಲ ಹೇಳಿದ್ದೆ, ಎಲ್ಲ ಪ್ರಶ್ನೆಗಳನ್ನು ನಾನು ಬರೆದಿಟ್ಕೊಂಡಿರ್ತೀನಿ, ಸಾಧ್ಯವಾದಾಗ ನಾನು ಫ್ರೀ ಇದ್ದಾಗ ಅದಕ್ಕೆಲ್ಲ ಉತ್ತರಗಳನ್ನು ಕೊಡ್ತೀನಿ ಅಂತ ಹೇಳಿ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಮತ್ತು ಇವತ್ತು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಇದು ರಿಪೀಟೆಡ್ ಆಗಿ ಪ್ರಶ್ನೆಗಳು ಬರ್ತಾನೆ ಇರುತ್ತೆ ನನಗೆ. ಹಾಗಾಗಿ ಈ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಕೊನೆ ತನಕ ನೋಡಿರಿ. ಇಂಥ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡ್ರಿ. ಯಾಕೆ ಅಂದರೆ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ಕೊಟ್ಬಿಟ್ಟಿರ್ತೀನಿ. ವಿಡಿಯೋ ನೋಡಿಲ್ಲ ಅಂದರೆ ಮತ್ತೆ ಅದೇ ಪ್ರಶ್ನೆ ರಿಪೀಟ್ ಆಗಿ ಬರ್ತಾನೆ ಇರುತ್ತೆ. ಹಾಗಾಗಿ ದಯವಿಟ್ಟು ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ. ಎಲ್ಲರೂ ತಪ್ಪದೇ ನೋಡಿರಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಯಾರು ಪ್ರಶ್ನೆ ಕೊಟ್ಟಿದ್ದೀರೋ ಅವ್ರಿಗೆ ಉತ್ತರ ಸಿಗುತ್ತೆ. ಮತ್ತು ಕೊಡದೇ ಇರೋರಿಗೆ, ಅನುಮಾನಗಳಿರೋರಿಗೆ, ಒಳಗಡೆ ಮನಸ್ಸಿನಲ್ಲಿ ಏನು ಮಾಡಬೇಕಪ್ಪ ಹೀಗಾದರೆ ಅಂತ ಅನಿಸೋರಿಗೆ ಎಲ್ಲರಿಗೂ ಇದರಿಂದ ಉತ್ತರ ಸಿಗುತ್ತೆ. ಮತ್ತು ಇನ್ನೊಂದು, ಯಾರಿಗೆ ತಿಳಿದಿದೆ ಅವರಿಗೆ ನಾನು ಹೇಳ್ತಾ ಇಲ್ಲ. ಯಾರು ತಿಳ್ಕೊಂಡಿಲ್ಲ ಅಥವಾ ಯಾರಿಗೆ ಗೊಂದಲ ಇದೆ, ಯಾರಿಗೆ ಪ್ರಶ್ನೆಗಳಿದ್ದಾವೆ ಅವರಿಗೆ ನಾನು ಈ ಉತ್ತರಗಳನ್ನು ಕೊಡ್ತಾಯಿದ್ದೀನಿ ಅಷ್ಟೇ. ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಪೂಜೆ ವ್ರತಗಳನ್ನು ಬೆಳಿಗ್ಗೆನೇ ಮಾಡಬೇಕಾ, ಸಾಯಂಕಾಲ ಮಾಡಬಾರ್ದಾ ಅಂತ ತುಂಬ ಜನ ಕೇಳ್ತಾನೂ ಇರ್ತೀರ. ಪ್ರತಿ ಬಾರಿ ನಾನು ಯಾವುದಾದ್ರೂ ಪೂಜೆ ಹಾಕಿದಾಗ ಅಥವಾ ರಂಗೋಲಿಗಳನ್ನು ತೋರಿಸಿದಾಗ ಸಂಜೆ ಹಾಕೋಬೋದಾ ಅಥವಾ ಸಂಜೆ ಪೂಜೆ ಮಾಡ್ಬೋದಾ ಅಂತ ಕೇಳ್ತೀರ. ಪೂಜೆ ಯಾವಾಗಲೂ ಬೆಳಗ್ಗೆ ಮಾಡೋದೇನೆ ತುಂಬ ಉತ್ತಮ. ಬ್ರಾಹ್ಮಿ ಮುಹೂರ್ತ ಅಂತ ಯಾಕೆ ಪ್ರತಿಯೊಂದು ಪೂಜೆಗೂ ಹೇಳ್ತಾ ಇರ್ತೀನಿ ಅಂದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವ ಪೂಜೆಯನ್ನು ಅಂದರೆ ಯಾವ ಸಂಕಲ್ಪವನ್ನು ಮಾಡಿ ನೀವು ಪೂಜೆಯನ್ನು ಮಾಡ್ತೀರೋ ಅದು ಫಲ ಕೊಡುತ್ತೆ ಅಂತ. ಹಾಗಾಗಿ ಬೆಳಗ್ಗಿನ ಜಾವ ಬೇಗ ಏಳಬೇಕು. ದೇವತೆಗಳು ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಮಯ ಅದು. ಹಾಗಾಗಿ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚಿತವಾಗಿ ಏಳಬೇಕು. ಎದ್ದು ಕಸ ಗುಡಿಸ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆಯನ್ನು ಮಾಡೋದು ತುಂಬ ವಿಶೇಷತೆ. ಒಂದು ದೀಪವನ್ನು ಹಚ್ಚೋದು, ಮುಖ್ಯವಾಗಿ ಮನೆಯಲ್ಲಿ ದೀಪಾರಾಧನೆಯಿಂದನೇ ಮನೆಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎಲ್ಲ ಹೊಟ್ಟೋಗುತ್ತೆ. ಒಂದು ದೀಪಾರಾಧನೆಗೆ ಅಷ್ಟು ಮಹತ್ವ ಇದೆ. ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ಹೇಳ್ತೀವಲ್ವ, ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎಲ್ಲ ಹೊಟ್ಟೋಗುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ, ಕಷ್ಟ ನಷ್ಟಗಳೆಲ್ಲ ದೂರ ಆಗುತ್ತೆ, ದುಃಖಗಳೆಲ್ಲ ದೂರ ಆಗುತ್ತೆ. ಏನೋ ಒಂಥರ ಸಂತೋಷ, ನೆಮ್ಮದಿ, ಮನೆಯಲ್ಲಿ ಪ್ರಶಾಂತ ವಾತಾವರಣ ಸೃಷ್ಟಿಯಾಗುತ್ತೆ. ಅದರಿಂದಾಗಿ ದೀಪಕ್ಕೆ ಅಷ್ಟು ಮಹತ್ವ ಇದೆ ಅಂತ. ಹಾಗಾಗಿ ಹಿಂದಿನ ದಿನದ ದೀಪವನ್ನು ಹಚ್ಚಬೇಡ್ರಿ ಅಂತ ನಾನು ಪ್ರತಿ ಬಾರಿ ಹೇಳ್ತೀನಿ. ದೀಪಕ್ಕೆ ಅಷ್ಟು ಮಹತ್ವ ಇದೆ. ದೀಪದಿಂದಲೇ ನಮ್ಮ ಎಲ್ಲ ಕಷ್ಟಗಳನ್ನು ನಾವು ಪರಿಹಾರ ಮಾಡ್ಕೋಬೋದು. ಹಾಗಾಗಿ ದಿನನಿತ್ಯ ಹೊಸ ದೀಪವನ್ನು ಹಚ್ಚಿರಿ. ಅಂದರೆ ಹೊಸದು ತಂದಿರೋದಲ್ಲ, ಮನೆಯಲ್ಲಿರುವಂಥದ್ದೇ ತೊಳೆದಿರೋದು, ಸ್ವಚ್ಛವಾಗಿ ತೊಳೆದಿದ್ದು ಹೊಸ ಬತ್ತಿಗಳನ್ನು ಹಾಕಿ 2 ಅಥವಾ 5 ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚಬೇಕು. ಹಿಂದಿನ ದಿನದ ಬತ್ತಿಯನ್ನು ಬಳಸಿ ಹಿಂದಿನ ದಿನದ ದೀಪವನ್ನು ಯಾವತ್ತೂ ನಾವು ಹಚ್ಚಬಾರ್ದು. ಸಂಜೆ ಹಚ್ಬೋದಾ ಅಂದರೆ ಸಂಜೆ ಹಚ್ಬೋದು. ಈಗ ಬೆಳಗ್ಗೆ ಹೊಸದಾಗಿ ತೊಳೆದಿರ್ತಕ್ಕಂಥ ದೀಪ ಬೇರೆ ಬತ್ತಿಯನ್ನು ಹಾಕಿ ಎಣ್ಣೆಯನ್ನು ಹಾಕಿ ದೀಪ ಹಚ್ತೀರ, ಅದನ್ನೇ ಸಂಜೆ ಅದು ಶಾಂತ ಆಗಿರುತ್ತಲ್ಲ ಅದನ್ನೇ ಕುಡಿ ಸರಿ ಮಾಡಿಬಿಟ್ಟು ಮತ್ತೆ ಎಣ್ಣೆ ಹಾಕಿ ದೀಪ ಹಚ್ಬೋದು, ತೊಂದರೆ ಇಲ್ಲ. ಮಾರನೇ ದಿವಸ ಅಂದರೆ ರಾತ್ರಿ ಕಳೆದ ಮೇಲೆ ಆ ದೀಪವನ್ನು ಹಚ್ಚಬಾರ್ದು ಅಂತ ಶಾಸ್ತ್ರ ಹೇಳೋದು. ಹೀಗೆ ಪೂಜೆಯನ್ನು ಯಾಕೆ ಮಾಡ್ತೀವಿ ಬೆಳಗಿನ ಜಾವ ಅಂದರೆ ಕಾರ್ಯಸಿದ್ಧಿಗಾಗಿ. ಆವಾಗ ಮಾಡಿದಂಥ ಪೂಜೆ ತುಂಬ ಫಲ ಕೊಡುತ್ತೆ. ಮತ್ತು ಕೆಲವೊಂದು ಪೂಜೆಗಳಿದ್ದಾವೆ ರಾತ್ರಿ ಮಾಡುವಂಥದ್ದು, ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡುವಂಥದ್ದು, ಆವಾಗ ಪೂಜೆಯನ್ನು ಮಾಡ್ಕೋಬೋದು. ಸಾಯಂಕಾಲ ಪೂಜೆಯನ್ನು ಅಂದರೆ ಸುಮ್ಮನೆ ದೀಪ ಹಚ್ಚಿ ಅರಿಶಿನ ಕುಂಕುಮ ಇರಿಸ್ಬಿಟ್ಟು ಪೂಜೆ ಮಾಡ್ಕೊಳ್ಳೋದು, ಸ್ತೋತ್ರ ಹೇಳ್ಕೊಳ್ಳೋದು, ಇದನ್ನು ಮಾಡ್ಕೋಬೋದು ಅಷ್ಟೇ. ಅದು ಬಿಟ್ಟು ಕಳಶ ಸ್ಥಾಪನೆ ಅದೆಲ್ಲನೂ ಸಂಜೆ ಮಾಡಲಿಕ್ಕೆ ಬರೋದಿಲ್ಲ. ಹಾಗೆ ಮಾಡಬೇಕು. ನಾವು ರಾತ್ರಿ ಪೂಜೆ ಏನಾದರೂ ಮಾಡ್ತೀವಿ, ಲಕ್ಷ್ಮೀನಾರಾಯಣರ ಪೂಜೆ ಅಂತ ಕೆಲವೊಂದು ಸಂದರ್ಭದಲ್ಲಿ ಮಾಡ್ತಾ ಇರ್ತೀವಲ್ವ ನಾವು. ಹಾಗೆ ಮಾಡೋವಾಗ ಬೆಳಗ್ಗೆಯಿಂದ ಉಪವಾಸ ಇರಬೇಕು, ಅನ್ನವನ್ನು ತಿಂದಿರಬಾರ್ದು. ಹಾಲು ಹಣ್ಣು ತೊಗೊಂಡಿದ್ದು ಬೇಕಂದರೆ ಸಾಯಂಕಾಲ ಕಳಶ ಸ್ಥಾಪನೆ ಮಾಡಿ ಪೂಜೆ ಮಾಡ್ಬೋದು. ಅದು ಬಿಟ್ಟರೆ ಊಟ ಮಾಡಿಬಿಟ್ಟು ಮಲ್ಕೊಂಡೆದ್ದು ಊಟ ಮಾಡಿದಂಥ ಬಟ್ಟೆಯಲ್ಲಿ ಅದೇ ಬಟ್ಟೆಯಲ್ಲಿ ಪೂಜೆ ಮಾಡೋದಾಗಲಿ ಇದು ಯಾವುದಕ್ಕೂ ಶಾಸ್ತ್ರ ಸಮ್ಮತ ಇಲ್ಲ. ಹಾಗಾಗಿ ಸಂಜೆ ಪೂಜೆಯನ್ನು ಅಷ್ಟು ನಾನು ಒತ್ತು ಕೊಟ್ಟು ಹೇಳೋದಿಲ್ಲ. ಬೆಳಗ್ಗೆ ಪೂಜೆನೇ ತುಂಬ ಶ್ರೇಷ್ಠವಾದದ್ದು. ರಂಗೋಲಿನೂ ಅಷ್ಟೇ,
ಊಟ ಮಾಡಿಬಿಟ್ಟು ರಂಗೋಲಿಗಳು ಹಾಕೋದು ಯಾಕೆ? ನಮ್ಮ ಕಾರ್ಯಸಿದ್ಧಿಗಾಗಿ ಹಾಕ್ತೀವಿ. ಹಾಗಾಗಿ ರಂಗೋಲಿಗಳನ್ನು ಅಷ್ಟೇ ಬೆಳಗ್ಗೆನೇ ನಾವು ಆದಷ್ಟು ಖಾಲಿ ಹೊಟ್ಟೆಯಲ್ಲಿದ್ದಾಗ ಮಾಡೋದೇ ತುಂಬ ಉತ್ತಮ. ಯಾಕೆ ತಿಂದು ಮಾಡಬಾರ್ದು ಅಂತ ಹೇಳ್ತೀವಿ? ತಿಂದು ಪೂಜೆ ಮಾಡೋದು, ಟಿಫನ್ ಮಾಡಿ ಪೂಜೆ ಮಾಡೋದು, ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ, ಭಕ್ತಿ ಕಡಿಮೆ ಆಗುತ್ತೆ. ಒಂದು ತುತ್ತು ಏನಾದರೂ ಹೊಟ್ಟೆಗೆ ಹೋದ ತಕ್ಷಣ ಕಣ್ಣು ಎಳೆಯುತ್ತೆ ಅಲ್ವಾ, ಮೊಬ್ಬು ಬಂದಂಗೆ ಆಗುತ್ತೆ ದೇಹಕ್ಕೆ. ಆವಾಗ ಏನಾಗುತ್ತೆ, ಆಸಕ್ತಿ ದೇವರ ಮೇಲೆ ಇರ್ತಕ್ಕಂಥ ಭಕ್ತಿ ಕಡಿಮೆ ಆಗುತ್ತೆ. ಹೊಟ್ಟೆ ಖಾಲಿ ಇದ್ದಾಗ ಮನಸ್ಸು ಪ್ರಶಾಂತವಾಗಿರುತ್ತೆ, ಒಂದು ಕಡೆ ಚಿತ್ತವನ್ನು ಇಟ್ಟು ನಾವು ಭಕ್ತಿಯಿಂದ ಪೂಜೆ ಮಾಡ್ಬೋದು. ಹಾಗಾಗಿ ಆದಷ್ಟು ನಾವೆಲ್ಲ ಪೂಜೆ ಪುನಸ್ಕಾರಗಳನ್ನು ಬೆಳಗ್ಗಿನ ಜಾವನೇ ಮುಗಿಸ್ಬಿಡ್ಬೇಕು. ಫಸ್ಟು ನಾವು ಅದಕ್ಕೆ ಪ್ರಿಫರೆನ್ಸ್ ಕೊಡಬೇಕು. ಎದ್ದ ತಕ್ಷಣ ಸ್ನಾನ ಮುಗಿಸ್ಕೊಂಡು ಫಸ್ಟ್ ದೇವ್ರ ಮನೆಗೆ ಹೋಗೋದು, ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಸಿಂಪಲಾಗಿ ಪೂಜೆ ಮಾಡಿರಿ, ತೊಂದರೆ ಇಲ್ಲ, ಬೇಗನೆ ಮಾಡ್ಕೊಳ್ರಿ ಅಷ್ಟೇ ಹೇಳ್ತೀನಿ. ತುಂಬ ಜಾಸ್ತಿ 2 ಗಂಟೆ 3 ಗಂಟೆ ಕೂತ್ಕೊಂಡು ಪೂಜೆ ಮಾಡೋವಷ್ಟಿಲ್ಲ. ನಿಮಗೆಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಳ್ರಿ, ಬೆಳಗ್ಗೆನೇ ಮಾಡ್ಕೊಳ್ರಿ ಅಂತ ಹೇಳ್ತೀನಿ. ಆಯಿತಾ? ಈ ಪ್ರಶ್ನೆಗೆ ಉತ್ತರ ಸಿಕ್ತು. ಇನ್ನು ನೆಕ್ಸ್ಟು, ನಾವು ಪ್ರತಿ ತಿಂಗಳು ಮಾಸಿಕ ಮುಟ್ಟನ್ನಾದಾಗ ಎಷ್ಟು ದಿನ ಆದಮೇಲೆ ಪೂಜೆಗಳನ್ನು ಮಾಡಬೇಕು ಅಂತ ಕೇಳ್ತೀರ. ಕೆಲವೊಂದು ಪ್ರಶ್ನೆ ಬರುತ್ತೆ, ನನಗೆ ಹೇಗೆ ಅದಕ್ಕೆ ಉತ್ತರ ಕೊಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಕೆಲವೊಂದು ಪ್ರಶ್ನೆಗಳಿಗೆ ರಿಪ್ಲೈ ಮಾಡೋದೇ ಇಲ್ಲ ಸ್ನೇಹಿತರೆ. ಯಾಕೆ ಅಂದರೆ ಗೊತ್ತಿರುತ್ತೆ ಮತ್ತೆ ಕೇಳಿರ್ತಾರೆ. ಈಗ 3ನೇ ದಿನ ಇದೆ, ಪೂಜೆ ಮಾಡ್ಬೋದಾ ಅಂತ ತುಂಬ ಸಲ ನನಗೆ ಪ್ರಶ್ನೆ ಬಂದಿದೆ. 3ನೇ ದಿನ ಇದೆ, ಇವತ್ತು ಪೂಜೆ ಮಾಡ್ಬೋದಾ? ದಯವಿಟ್ಟು ಬರೋದಿಲ್ಲ, ಅದು ಶಾಸ್ತ್ರ ನಿಷಿದ್ಧ. ರಜಸ್ವಲೆಯರು ಆದಮೇಲೆ 5 ದಿನದ ತನಕ ಪೂಜೆ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ನಿಮಗೆ 5th ಡೇ ಸಹ ಬ್ಲೀಡಿಂಗ್ ಆಗ್ತಾ ಇದೆ ಅಂದರೆ ಅವತ್ತೂ ಪೂಜೆ ಮಾಡೋದಕ್ಕೆ ಬರೋದಿಲ್ಲ. ಬ್ಲೀಡಿಂಗ್ ಸ್ಟಾಪ್ ಆಗಿರಬೇಕು. ಅವತ್ತು ತಲೆ ಸ್ನಾನ, ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಬೇಕು, ಶುಭ್ರವಾದ ವಸ್ತ್ರವನ್ನು ಧರಿಸಬೇಕು. ನಂತರ ನೀವು ಪೂಜಾ ಪುನಸ್ಕಾರಗಳು, ತುಳಸಿಗೆ ನೀರು ಹಾಕ್ಕೊಳ್ಳೋದಕ್ಕೂ ಅರ್ಹರಾಗ್ತೀರ. 3ನೇ ದಿನ ದಯವಿಟ್ಟು ಪೂಜೆಗಳನ್ನು ಮಾಡಬೇಕಾ ಅಂತ ಕೇಳಬೇಡ್ರಿ, ಮಾಡ್ಬೋದಾ ಅಂತ ಕೇಳಬೇಡ್ರಿ. ಆಯಿತಾ? 3ನೇ ದಿನ ಅಲ್ಲ, 4ನೇ ದಿನವೂ ಪೂಜೆ ಮಾಡಲಿಕ್ಕೆ ಅರ್ಹತೆ ಇರೋದಿಲ್ಲ. 5ನೇ ದಿನ ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಿದ್ಮೇಲೆ ಮಾತ್ರ ಪೂಜೆ ಮಾಡಲಿಕ್ಕೆ ಅರ್ಹತೆ. ಮತ್ತು ಅನಾರೋಗ್ಯದಿಂದ 5ನೇ ದಿನ ಆದಮೇಲೂ ಸಹ ನಮಗೇನಾದರೂ ಆ ಥರ ಸಿಂಪ್ಟಮ್ಸ್ ಇದೆ, ಕಾಣಿಸ್ಕೊತಾ ಇದೆ ಅಂತಂದರೆ ಅದಕ್ಕೆ ದೋಷ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅನಾರೋಗ್ಯದಿಂದ ಇನ್ನೇನಾದರೂ ತೊಂದರೆಗಳಿದ್ದು ಹಾಗಾಯಿತು ಅಂದರೆ 5th ಡೇಯಿಂದ ಮುಂದೆ ಯಾವತ್ತಾದರೂ ನಮಗೆ ಕಾಣಿಸ್ಕೊತಾ ಇದೆ ಅಂದರೆ ಅದಕ್ಕೆ ಏನೂ ದೋಷ ಇಲ್ಲ. ಆ ಥರ ಅನಿಸಿದ್ರೆ ನಿಮಗೆ ಒಂದು ತಲೆಗೆ ಒಂದು ಹನಿ ಎಣ್ಣೆ ಹಾಕ್ಕೊಂಡು ತಲೆ ಸ್ನಾನ ಮಾಡ್ಕೊಂಬಿಡ್ರಿ, ದೋಷ ಇಲ್ಲ, ಪೂಜೆ ಮಾಡ್ಕೋಬೋದು. ಆದರೆ ರಜಸ್ವಲೆಯರಾದಮೇಲೆ ಅಂದರೆ ತಿಂಗಳಿನ ಮುಟ್ಟು ಆದಮೇಲೆ 18 ದಿನದ ಒಳಗಡೆ, 18 ಕರೆಕ್ಟಾಗಿ ಕೇಳಿಸ್ಕೊಳ್ರಿ, 18 ದಿನ ಆಗಿರಬೇಕು. ಅಂದರೆ ರಜಸ್ವಲೆ ಆದ ದಿನದಿಂದ ಲೆಕ್ಕ ಇಟ್ಕೊಂಡು ನೀವು 18 ಡೇಸ್ ಒಳಗಡೆನೆ ಮತ್ತೆ ನೀವು ಪೀರಿಯಡ್ ಆದರೆ ಮತ್ತೆ ರಜಸ್ಸು ಏನಾದರೂ ಕಾಣಿಸ್ಕೊಂಡ್ರೆ ಸ್ನಾನ ಮಾತ್ರ ಮಾಡಬೇಕು, ಅದಕ್ಕೆ ದೋಷ ಇಲ್ಲ. ಆಯಿತಾ? 18 ಡೇಸ್ ಒಳಗಡೆ ನೀವು ಮತ್ತೆ ಪೀರಿಯಡ್ ಆದರೆ ಸ್ನಾನ ಮಾಡಿಕೊಂಡ್ರೆ ತಲೆಗೆ ದೋಷ ಇಲ್ಲ, ನೀವು ಒಳಗಡೆ ಬಂದು ಯಥಾರೀತಿಯಾಗಿ ಇರ್ಬೋದು. ಆದರೆ 18ನೇ ದಿನಕ್ಕೆ, ಕರೆಕ್ಟಾಗಿ 18ನೇ ದಿನಕ್ಕೆ ನಾವು ಮತ್ತೆ ಪುನಃ ಪೀರಿಯಡ್ ಆಗಿದ್ದೀವಿ ಅಂತಂದರೆ 1 ದಿನ ಮಾತ್ರ ಅಶುದ್ಧಿಯನ್ನು ಪಾಲಿಸಬೇಕು. ಅವತ್ತೊಂದು ದಿನ ಮಾತ್ರ ಹೊರಗೆ ಕೂತ್ಕೋಬೇಕು, ಅಥವಾ ಏನು ಮುಟ್ಟದೆ ದೂರ ಇರಬೇಕು, ದೇವ್ರ ಮನೇಲೂ ಹೋಗಬಾರ್ದು. ಆ ಥರ ನಿಯಮವನ್ನು ಪಾಲಿಸ್ಬೇಕು. 18ನೇ ದಿನ ಆದರೆ, 18 ದಿನದ ಒಳಗೆ ಆದರೆ ಸ್ನಾನ ಮಾತ್ರ. 18ನೇ ದಿನಕ್ಕೆ ಕರೆಕ್ಟಾಗಿ ಆಯಿತು ಅಂತಂದರೆ 1 ದಿನ. ಇನ್ನು 19ನೇ ದಿನ 19th ಡೇಗೆ ಪುನಃ ಮತ್ತೆ ಪೀರಿಯಡ್ ಆಯಿತು ಅಂತಂದರೆ 2 ದಿನ ಅಶುದ್ಧಿಯನ್ನು ಪಾಲಿಸಬೇಕು. ಆಯಿತಾ? 20ನೇ ದಿನಕ್ಕೆ ನೀವು ಪೀರಿಯಡ್ ಆದಂತಹ 20ನೇ ದಿನ, ಕರೆಕ್ಟು 20ನೇ ದಿನಕ್ಕೆ ಮತ್ತೆ ಪುನಃ ರಜಸ್ವಲೆ ಆದರೆ 3 ದಿನ ಅಶುದ್ಧಿಯನ್ನು ಪಾಲಿಸಬೇಕು. ಅಂದರೆ ನೀವಿಲ್ಲಿ ತಿಳ್ಕೊಬೇಕು, 20 ಡೇಸ್ ಆಯಿತು ಅಂತಂದರೆ 3 ದಿನ ಪಾಲಿಸಲೇಬೇಕು ಕಂಪಲ್ಸರಿ. 4ನೇ ದಿನ ತಲೆ ಸ್ನಾನ ಮಾಡಿ ಒಳಗೆ ಬರ್ಬೋದು, ಎಲ್ಲವನ್ನ ಮುಟ್ಕೋಬೋದು, ಪೂಜೆ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ 5ನೇ ದಿನದಿಂದ ಪೂಜೆಯನ್ನು ಪ್ರಾರಂಭ ಮಾಡ್ಬೋದು. 19ನೇ ದಿನ ಆಯಿತು ಅಂತಂದರೆ 2 ದಿನ, 18ನೇ ದಿನ ಆಯಿತು ಅಂದರೆ 1 ದಿನ, 18ನೇ ದಿನದ ಒಳಗಡೆ ಆಯಿತು ಅಂತಂದರೆ ಏನೂ ದೋಷ ಇಲ್ಲ. ಈ ರೀತಿಯಾಗಿ ನೀವು ನಿಯಮವನ್ನು ತಿಳ್ಕೊಂಡು ಕರೆಕ್ಟಾಗಿ ಇದನ್ನು ನೀವು ಪಾಲನೆಯನ್ನು ಮಾಡಬೇಕು. ಅದು ಬಿಟ್ಟು
ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್ ಡೇವರೆಗೂ ಯಾವುದೇ ಪೂಜೆ ಮಾಡಲಿಕ್ಕೆ ಅರ್ಹತೆ ಇರೋದಿಲ್ಲ. ಇನ್ನು ನಾವು ಪೂಜೆ ಮಾಡ್ತಾ ಇದ್ವಿ, ಸ್ತೋತ್ರ ಹೇಳ್ತಾ ಇದ್ವಿ, ಅವಾಗೇ ಆಗಿಬಿಟ್ಟಿದ್ದೀವಿ, ನಮಗೆ ಗೊತ್ತಾಗಿಲ್ಲ, ಹಾಗೆ ಪೂಜೆ ಮಾಡಿದ್ದೀವಿ, ಹೀಗೆಲ್ಲ ತುಂಬ ಸಲ ಪ್ರಶ್ನೆ ಬಂದಿದೆ ನನಗೆ. ಇದು ನೀವು ಮಾಡ್ತಕ್ಕಂಥ ತಪ್ಪು ಅಂತಲೇ ಹೇಳ್ತೀನಿ. ಇದರಿಂದ ದೋಷ ಬರುತ್ತಾ, ಏನು ಪರಿಹಾರ ಅಂತೆಲ್ಲ ಕೇಳ್ತೀರಾ. ದೋಷ ಖಂಡಿತವಾಗಿ ಬರುತ್ತೆ. ಯಾಕೆ ಅಂದರೆ ನಿಮಗೆ ಗೊತ್ತಾಗಿರುತ್ತೆ. ಗೊತ್ತಾದ ಮೇಲೂ ಸಹ ಅಲ್ಲಿ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಿ ಅಂತಂದರೆ ಅದು ದೋಷಕ್ಕೆ ಕಾರಣನೇ. ಹಾಗಾಗಿ ನಾವು ಮೊನ್ನೆ ಒಂದು 4 ದಿನ 5 ದಿನ ಪದ್ಮಗಳನ್ನು ಹಾಕಿದ್ವಿ ಅಲ್ವಾ, 9 ಪದ್ಮಗಳು. ಒಂದು ಪ್ರಶ್ನೆ ಬಂದಿತ್ತು ನನಗೆ, ಅವ್ರ ಹೆಸರು ಬೇಡ, ಇದರಿಂದ ದೋಷ ದೂರ ಆಗಿಬಿಡುತ್ತಾ, ಈ ಥರ ಯಾವುದೇ ರೂಲ್ಸ್ ಇಲ್ಲ, ಅದು ಇಲ್ಲ ಇದಿಲ್ಲ ಅಂತೆಲ್ಲ ಒಂದಷ್ಟು ಉದ್ದ ಬರೆದು ಹಾಕಿದರು. ಈ ಥರ ಆಗಿದ್ರೇ ದೋಷಗಳು ಬರುತ್ತೆ. ಆ ದೋಷ ಪರಿಹಾರಕ್ಕಾಗಿ ಹೀಗೆ ರಂಗೋಲಿಯನ್ನು ಹಾಕಬೇಕು ಅಂತ ಹೇಳಿದ್ದಿದ್ದು ನಾನು. ಅದಕ್ಕೋಸ್ಕರ ಆ ಥರ ದಯವಿಟ್ಟು ಪಾಲನೆಯನ್ನು ಮಾಡಬೇಡ್ರಿ. ನಿಮಗೆ 1 ದಿನ 2 ದಿನ ಮುಂಚೆನೇ ಗೊತ್ತಾಗುತ್ತಲ್ವ, ಸಿಂಪ್ಟಮ್ಸ್ ಅಂತೂ ಗೊತ್ತಾಗುತ್ತೆ. ದೇಹದಲ್ಲಿ ಸ್ವಲ್ಪ ಬದಲಾವಣೆಗಳಾಗ್ತಾ ಇರುತ್ತೆ. ಓ ಇವತ್ತೋ ನಾಳೆನೋ ಇದೆ ಅಂತ ಗೊತ್ತಾಗುತ್ತೆ. ಹಾಗಿದ್ದಾಗ ದಯವಿಟ್ಟು ದೊಡ್ಡ ದೊಡ್ಡ ಪೂಜೆಗಳನ್ನು ಹಿಡಿಬೇಡ್ರಿ. ಯಾವುದೇ ರೀತಿಯ ರಂಗೋಲಿಗಳನ್ನು ಹಿಡಿದು ದ್ವಿತೀಯ ವಿಘ್ನ ಮಾಡ್ಕೊಳ್ಳೋದು, ಪೂಜೆಗಳನ್ನು ಹಿಡಿದು ಅರ್ಧಕ್ಕೆ ಬಿಟ್ಬಿಡೋದು, ಈ ಥರ ಮಾಡಬೇಡ್ರಿ. ಮುಗಿಸ್ಕೊಂಡು ಹಿಡಿದ್ರೆ ನಿಮಗೆ 1 ತಿಂಗಳ ತನಕನೂ ತೊಂದರೆ ಇರೋದಿಲ್ಲ. ಹಾಗೆ ಮುಟ್ಟಿನ ದಿನಗಳನ್ನು ನೋಡ್ಕೊಳ್ರಿ. 5 ದಿನದ ತನಕ ಯಾವುದೇ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ. ಇದು ಮಾತ್ರ ಶಾಸ್ತ್ರದಲ್ಲಿ ಹೀಗೆ ಇದೆ, ಅದನ್ನು ನಾವು ಪಾಲಿಸಲೇಬೇಕು. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಸ್ನೇಹಿತರೆ, ಎಲ್ಲರಿಗೂ ಇದು ಬರುತ್ತೆ, ತುಂಬ ಪ್ರಶ್ನೆಗಳು ಬರುತ್ತೆ ನನಗೆ. ಪೂಜೆಗಳು ಏನಾದರೂ ಹೇಳಿದಾಗ ಬ್ರಹ್ಮಚರ್ಯ ಪಾಲಿಸ್ಬೇಕಾ ಅಂತ ಕೇಳ್ತೀರ. ಕಂಪಲ್ಸರಿಯಾಗಿ ನಾವು ನಾಳೆ ದಿವಸ ಯಾವುದೋ ಒಂದು ವ್ರತ ಮಾಡ್ತಾ ಇದ್ದೀವಿ ಅಂದರೆ ಹಿಂದಿನ ದಿನ ಬ್ರಹ್ಮಚರ್ಯ ಪಾಲಿಸಲೇಬೇಕು. ಇದು ನಿಯಮ. ಮುಖ್ಯವಾಗಿ ಕೆಲವೊಂದು ದಿನಗಳು ಅಂತ ಇದೆ, ಆ ದಿನಗಳಲ್ಲೂ ಸಹ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಯಾವ್ಯಾವ ದಿನಗಳು? ನಾವು ಪ್ರತಿ ಬಾರಿ ಒಂದು ವಿಶೇಷವಾದ ದಿನವನ್ನು ಹೇಳ್ತೀವಿ. ಯಾವತ್ತು? ಏಕಾದಶಿ. ಅದು ಒಂದು ಮಹಾವ್ರತ ಅಂತ ಹೇಳ್ತೀವಲ್ವ, ಪುಣ್ಯಕರವಾದಂಥ ವ್ರತ. ಏಕಾದಶಿ ದಿನ ಗಂಡ ಹೆಂಡತಿ ಸೇರಬಾರ್ದು. ಅಂದರೆ ಬ್ರಹ್ಮಚರ್ಯವನ್ನು ಕಂಪಲ್ಸರಿಯಾಗಿ ಏಕಾದಶಿ ದಿನ ಪಾಲಿಸಲೇಬೇಕು. ದಶಮಿ ದಿನನೂ ಪಾಲಿಸಬೇಕು. ಹಿಂದಿನ ದಿನ ನಾವು ಒಪ್ಪತ್ತು ಊಟ ಮಾಡ್ತೀವಲ್ವ, ದಶಮಿ ದಿನ ಅವತ್ತು ಸಹ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಏಕಾದಶಿ ದಿನ ಕಂಪಲ್ಸರಿ ಪಾಲಿಸಬೇಕು. ನಂತರ ದ್ವಾದಶಿ ದಿನವೂ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಈ 3 ದಿನಗಳು ಕಂಪಲ್ಸರಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಇನ್ನು ಅಮಾವಾಸ್ಯೆ, ಹುಣ್ಣಿಮೆ, ವಿಶೇಷ ದಿನಗಳಲ್ಲಿ ಅಥವಾ ಗ್ರಹಣದ ಸಮಯದಲ್ಲಿ ಕ್ಷೇತ್ರಗಳಿಗೆ ಹೋದಾಗ ಇದೆಲ್ಲ ನಿಮಗೆ ಗೊತ್ತಾಗುತ್ತೆ ಸಾಮಾನ್ಯವಾಗಿ. ಈ ರೀತಿಯಾಗಿ ಈ ದಶಮಿ, ಏಕಾದಶಿ, ದ್ವಾದಶಿ ಕಂಪಲ್ಸರಿ, ಅಮಾವಾಸ್ಯೆ ದಿನ ಕಂಪಲ್ಸರಿ, ಹುಣ್ಣಿಮೆ, ಮತ್ತು ನಾವು ನಾಳೆ ಏನಾದರೂ ವ್ರತಗಳನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅವತ್ತು ಪಾಲಿಸಬೇಕು. ನಾಳೆ ಎಲ್ಲೋ ಪೂಜೆಗೆ ಹೋಗ್ತಾ ಇದ್ದೀವಿ ಅಥವಾ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀವಿ, ಇನ್ನೇನೋ ಮಾಡ್ತಾ ಇದ್ದೀವಿ, ಅವತ್ತು ಪಾಲಿಸಬೇಕು. ಹಿಂದಿನ ದಿನವೂ ಪಾಲಿಸಬೇಕು. ಈಗ ನಾಳೆ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ವ್ರತ ಇದೆ, ಇನ್ನೇನೋ ವ್ರತ ಮಾಡ್ತಾ ಇದ್ದೀವಿ, ಹಿಂದಿನ ದಿನ ರಾತ್ರಿ ಬ್ರಹ್ಮಚರ್ಯ ಇರಬೇಕು, ಮಾಡಿದ ದಿನವೂ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಮತ್ತು ಮನೆಯಲ್ಲಿ ಶ್ರಾದ್ದಗಳನ್ನು ಮಾಡೋವಾಗ ಹಿಂದಿನ ದಿನ ಅವತ್ತು ಬ್ರಹ್ಮಚರ್ಯ ಪಾಲಿಸಬೇಕು, ಶ್ರಾದ್ದ ಮಾಡಿದ ದಿನವೂ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಈ ರೀತಿಯಾಗಿ ಪಾಲನೆಯನ್ನು ಮಾಡಬೇಕು. ಮತ್ತು ಮುಖ್ಯವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಗಂಡ ಹೆಂಡತಿ ಸೇರಬಾರ್ದು. ಗೋಧೂಳಿ ಸಮಯದಲ್ಲಿ ಅವಾಗೂ ಅಷ್ಟೇ, ಅದೆಲ್ಲ ತುಂಬ ವಿಶೇಷವಾದಂಥ ಸಮಯಗಳು. ಹಾಗಾಗಿ ರಜಸ್ವಲೆಯರಾದಾಗ ಗಂಡ ಹೆಂಡತಿ ಸೇರಬಾರ್ದು. ಈ ರೀತಿಯಾಗಿ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸಿದರೆ, ಅಂದರೆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರು ಹುಟ್ಟೋ ಮಕ್ಕಳು ಒಳ್ಳೆಯ ಮಕ್ಕಳು, ಒಳ್ಳೆಯ ಸಂತಾನ ಪಡೀಬೋದು. ಮತ್ತು ವಿಶೇಷವಾಗಿ ಕೆಲವೊಂದು ದಿನಗಳಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸೋದ್ರಿಂದ ನಾವು ಪೂಜೆ ಪುನಸ್ಕಾರಗಳು, ವ್ರತಗಳನ್ನು ಮಾಡಲಿಕ್ಕೆ ಅರ್ಹರಾಗ್ತೀವಿ, ಶುದ್ಧಿಯಿಂದ ಇರ್ತೀವಿ. ಹಾಗೇನಾದರೂ ಅಕಸ್ಮಾತ್ ಆಗಿದೆ, ಬೆಳಗ್ಗೆ ಪೂಜೆ ಮಾಡ್ಕೋಬೇಕು, ನಾವು ಹೇಗಪ್ಪ ಮಾಡಬೇಕು, ಶುಕ್ರವಾರ ಕಳಸ ಕೂಡಿಸ್ಬೇಕು ಹಾಗೆ ಅನ್ನೋರು ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೋಬೋದು. ಇನ್ನು ವಿಶೇಷವಾಗಿ ಒಪ್ಪತ್ತುಗಳನ್ನು ಮಾಡೋವಾಗ, ಗುರುವಾರ ಯಾರಾದರೂ ಒಪ್ಪತ್ತು ಮಾಡೋ ದಿನ ಅವತ್ತು ಹಿಂದಿನ ದಿನ, ಆವತ್ತಿನ ದಿನ, ಮತ್ತು ಶನಿವಾರ ಮುಖ್ಯವಾಗಿ ಮನೆ ದೇವ್ರ ವಾರ ಒಪ್ಪತ್ತು ಮಾಡ್ತೀವಿ ಅಂದರೆ ಹಿಂದಿನ ದಿನ, ಶನಿವಾರದ ದಿನ. ಈ ರೀತಿಯಾಗಿ ನೀವು ನೋಡ್ಕೊಳ್ರಿ. ಈಗ ನಾನು ಕೆಲವೊಂದು ದಿನಗಳನ್ನು ಹೇಳಿದ್ದೀನಲ್ಲ, ಆ ರೀತಿಯಾಗಿ ನೋಡಿಕೊಂಡು ಬ್ರಹ್ಮಚರ್ಯವನ್ನು ಕಂಪಲ್ಸರಿಯಾಗಿ ಪಾಲಿಸಲೇಬೇಕು. ಯಾಕಂದರೆ ಇದೆಲ್ಲ ಪ್ರಶ್ನೆಗಳು ನನಗೆ ತುಂಬ ಸಲ ಬರುತ್ತೆ. ನಾನು ಅಂದ್ಕೊಂಡೆ ಹೇಳಬೇಕು ಅಂತಲೇ ಇದ್ದೆ ಸ್ನೇಹಿತರೆ, ಟೈಮ್ ಸಾಲಿಲ್ಲ ನನಗಷ್ಟೇ. ಹಾಗಾಗಿ ಹೇಳಬೇಕು ಅಂತಲೇ ಅದು ಹಿಂದೆ ಉಳ್ಕೊಂಬಿಟ್ಟಿತ್ತು. ತುಂಬ ಸಲ ರಿಪೀಟೆಡ್ ಆಗಿ ಪ್ರಶ್ನೆಗಳು ಬರೋದು ಇದ್ರ ಬಗ್ಗೆನೇ.
ಪೂಜೆ ಅಂದ ತಕ್ಷಣ ಬ್ರಹ್ಮಚರ್ಯ ಮುಟ್ಟಿನ ದಿನಗಳು ಇದು ಕಂಪಲ್ಸರಿ ಬರುತ್ತೆ. ಅದಕ್ಕೆ ಇದನ್ನು ಫಸ್ಟ್ ಹೆಣ್ಮಕ್ಳಿಗೆ ಕ್ಲಿಯರ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಇನ್ನು ಮೈಲಿಗೆಯನ್ನು ಎಷ್ಟು ದಿನ ಪಾಲಿಸಬೇಕು ಅಂತ ಕೇಳ್ತಾ ಇರ್ತೀರಾ. ನಿಮ್ಮ ಒಂದು ರಕ್ತ ಸಂಬಂಧಿಗಳಾದರೆ ನಿಮ್ಮ ಗಂಡನ ಕಡೆ, ಅಂದರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ, ನನ್ನ ಸ್ತ್ರೀಯರಿಗೆ, ನಿಮ್ಮ ಗಂಡನ ಕಡೆ ರಕ್ತ ಸಂಬಂಧಿಗಳಾದರೆ 10 ದಿನ ಮೈಲಿಗೆ, ಸತ್ತ ಮೈಲಿಗೆ ಇದ್ದೇ ಇರುತ್ತೆ. ಹಾಗಾಗಿ ದೇವಸ್ಥಾನಗಳಿಗೆ ಹೋಗೋ ಹಾಗಿಲ್ಲ, ಮನೆಯಲ್ಲಿ ದೇವರ ಪೂಜೆ ಎಂಥದ್ದು ಮಾಡೋ ಹಾಗಿಲ್ಲ. 11ನೇ ದಿನ ಶುದ್ಧಿ ಮಾಡಿಕೊಂಡು ನೀವು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೋಬೋದು. ಆದರೂ ಸಹ ಮನೆಯಲ್ಲಿ ಕಾರ್ಯಗಳು ಅಂತ ಇತ್ತು ಅಂದರೆ 13ನೇ ದಿನದಿಂದ ನೀವು 14ನೇ ದಿನದಿಂದ ಪೂಜೆಗಳನ್ನು ಮಾಡ್ಕೊಳ್ಳೋದು ಉತ್ತಮ. ಇನ್ನೂ ನಿಮಗೆ ಸಂಬಂಧ ಇಲ್ಲ, ದೂರ ಎಲ್ಲೋ ಸಂಬಂಧ, ನಮ್ಮ ಗಂಡನ ಕಡೆ ಅಲ್ಲ, ಆ ಥರ ಮೈಲಿಗೆ ಇಲ್ಲ ನಮಗೇನು ಅಂತಂದರೆ ಸ್ನಾನ ಮಾಡಿಬಿಟ್ಟು ನಿಮ್ಮ ಪಾಡಿಗೆ ನೀವು ಪೂಜೆಯನ್ನು ಮಾಡ್ಕೋಬೋದು. ನಿಮ್ಮ ಮನೆಗಳಲ್ಲಿ ನೀವು ಮಾಡ್ಕೋಬೋದು. ಯಾರು ಕರ್ತೃಗಳು ಇರ್ತಾರೋ, ಯಾರು ಪಿಂಡ ಅಂದರೆ ಯಾರು ಅಗ್ನಿಸ್ಪರ್ಶವನ್ನು ಮಾಡಿರ್ತಾರೋ ಅವ್ರು ಮಾತ್ರ ಅವ್ರ ಮನೆಗಳಲ್ಲಿ ಹಬ್ಬಗಳಾಗಲಿ ದಿನನಿತ್ಯ ಪೂಜೆ ಮಾಡ್ಬೋದು ಅವರು 13ನೇ ದಿನದಿಂದ. ಆದರೆ ನಿಮಗೆ ಸಂಬಂಧ ಇಲ್ಲ, ನಾವು ಮೈಲಿಗೆ ಇಲ್ಲ ಅಂತ ಹೇಳೋರು ಏನು ತೊಂದರೆ ಇಲ್ಲ. ಆ ಥರ ಏನಾದರೂ ನಿಮಗೆ ರಕ್ತ ಸಂಬಂಧ ಆ ಥರ ಇದ್ದರೆ ಮಾತ್ರ ತಲೆ ಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೋಬೋದು. ಇದಿಷ್ಟು ಮೈಲಿಗೆ ಬಗ್ಗೆ. ಇನ್ನು ಪುರುಡು ಅಥವಾ ರಿದ್ದಿ, ಕೆಲವೊಬ್ಬರು ಹುಟ್ಟಿದ್ರೂ ಮೈಲಿಗೆ ಅಂತೀರ, ಸತ್ರೂ ಮೈಲಿಗೆ ಅಂತೀರ. ದಯವಿಟ್ಟು ನಾನು ಪ್ರತಿ ಬಾರಿ ಅವ್ರಿಗೂ ಬರೆದು ಹಾಕ್ಬಿಡ್ತೀನಿ, ದಯವಿಟ್ಟು ಮೈಲಿಗೆ ಅನ್ಬೇಡ್ರಿ, ಮಗು ಹುಟ್ಟಿರೋದು ಶುಭ, ಇದು ಮೈಲಿಗೆ ಅಲ್ಲ. ಅಥವಾ ಹೆಣ್ಣು ಮಕ್ಕಳು ಋತುಮತಿಯರಾಗಿರೋದು ಅದನ್ನು ಮೈಲಿಗೆ ಅಂತ ಬರೆದು ಹಾಕ್ತೀರ. ಹಾಗೆ ಹಾಕಬೇಡ್ರಿ, ಅದೆಲ್ಲ ಮೈಲಿಗೆಗೆ ಸಂಬಂಧಿಸಿದ್ದಲ್ಲ. ಮೈಲಿಗೆ ಅಂದರೆ ಸತ್ತ ಮೈಲಿಗೆ ಮಾತ್ರ, ಸತ್ತರೆ ಮಾತ್ರ ಅದಕ್ಕೆ ಮೈಲಿಗೆ ಅಂತ ಕರೀತಾರೆ. ಹುಟ್ಟಿದ್ದಕ್ಕೆ ಪುರುಡು ಅಥವಾ ರಿದ್ದಿ ಅಂತ ಕರೀತಾರೆ. ಮತ್ತು ಋತುಮತಿಯರಾದಾಗ ಕೆಲವು ಕಡೆ ಆ ರೀತಿ ಯಾವುದೇ ಸಂಪ್ರದಾಯಗಳು ಇರೋದಿಲ್ಲ, ಅದಕ್ಕೇನು ಮೈಲಿಗೆ ಅಂತ ಅನ್ನೋದಿಲ್ಲ, ಅದೆಲ್ಲ ಶುಭ ಅಲ್ವಾ. ಹಾಗಾಗಿ ಪುರುಡು ಅಥವಾ ರಿದ್ದಿ ಅಂತ ಕರಿಬೇಕು. ಯಾರಾದರೂ ಮಗು ಜನನ ಆದರೆ ಪುರುಡು ಅಂತಾರೆ ಕೆಲವು ಕಡೆ, ಕೆಲವು ಭಾಷೆಯಲ್ಲಿ ರಿದ್ದಿ ಅಂತ ಕರಿತೀವಿ. ಎಷ್ಟು ದಿನ ಪಾಲಿಸಬೇಕು? ಇದೂ ಅಷ್ಟೇ 10 ದಿನ. ಯಾಕಂದರೆ ಕರುಳ ಬಳ್ಳಿ ಕಟ್ ಆದ ತಕ್ಷಣ ರಿದ್ದಿ ಶುರುವಾಗುತ್ತೆ, ಆವಾಗ ನೀವು ಅದರಿಂದ ಪಾಲಿಸ್ಬೇಕಾಗತ್ತೆ. ಹಾಗಾಗಿ 10 ದಿನ ಪೂಜೆ ಮಾಡೋ ಹಾಗಿಲ್ಲ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಮೈಲಿಗೆ ಥರ ಏನೂ ದೋಷ ಇಲ್ಲ, ಯಾವುದೇ ದೋಷ ಇಲ್ಲ. ನೀವು ಮಾಮೂಲಿಯಾಗಿ ಇರ್ಬೋದು, ಮನೆಯಲ್ಲಿ ಎಲ್ಲ ಕಡೆ ಹೋಗಿ ಬರ್ಬೋದು, ದೇವಸ್ಥಾನಗಳಿಗೆ ಹೋಗ್ಬೋದು, ಏನು ತೊಂದರೆ ಇಲ್ಲ. ಪೂಜೆ ಮಾಡೋದಕ್ಕೆ ಬರೋದಿಲ್ಲ, ದೇವರನ್ನು ಮುಟ್ಟಿ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ. 10 ದಿನ 11ನೇ ದಿನದಿಂದ ಪೂಜೆ ಪುನಸ್ಕಾರಗಳನ್ನು ನೀವು ಮಾಡ್ಕೋಬೋದು. ಈ ರೀತಿ ಕೆಲವೊಂದು ನಿಯಮಗಳನ್ನು ನೀವು ಪಾಲಿಸಲೇಬೇಕಾಗುತ್ತೆ. ಇನ್ನೊಂದಷ್ಟು ಪ್ರಶ್ನೆಗಳಿದ್ದಾವೆ, ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಂತೆ. ಇದು ತುಂಬ ಲೆಂತಿ ಆಗಿಬಿಡುತ್ತೆ. ಮತ್ತು ಇನ್ನೊಂದು ಲಾಸ್ಟ್ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ. ಕನಸುಗಳ ಬಗ್ಗೆ ಅಂತೂ ಎಷ್ಟು ಪ್ರಶ್ನೆ ಬರುತ್ತೋ ಹೇಳೋಕ್ಕಾಗಲ್ಲ. ನನಗೆ ಸಾಧ್ಯವಾದಷ್ಟು ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ. ತುಂಬ ಪ್ರಶ್ನೆಗಳಾಗ್ಬಿಟ್ರೆ ನನಗೂ ಎಲ್ಲ ಬರೆದು ಕೂಡೋಕ್ಕೆ ಸಾಧ್ಯ ಆಗೋದಿಲ್ಲ. ತುಂಬ ರಾತ್ರಿ ಸಮಯ ಅದೇ ಆಗಿಬಿಡುತ್ತೆ ನನಗೆ, ಎಷ್ಟೊತ್ತಿದ್ರೂ ಮುಗಿಯೋದೇ ಇಲ್ಲ ಅದು ಕಥಾವಣಿ ನಂದು, ಹಾಗಾಗುತ್ತೆ. ಈಗ ಇನ್ನೊಂದು ವಿಷಯ ಏನು ಅಂದರೆ, ವಿಶೇಷವಾಗಿ ಒಂದು ವಾಯ್ಸ್ ಮೆಸೇಜ್ ಅಂತ ನಮಗೆ ಯೂಟ್ಯೂಬರ್ಸ್ಗೆಲ್ಲ ಒಂದು ಆಪ್ಷನ್ ಬಂದಿದೆ, ಅಪ್ಡೇಟ್ ಆಗಿದೆ. ಅದು ಸಾಧ್ಯವಾದಷ್ಟು ನಾನು ಬರೆದು ಹಾಕೋದನ್ನು ಕಡಿಮೆ ಮಾಡಿಕೊಂಡು ವಾಯ್ಸಲ್ಲೇ ಕಳಿಸ್ಬಿಡ್ತೀನಿ. ನನಗೂ ಸುಲಭ, ನಿಮಗೂ ಸುಲಭ ಕೇಳಿಸ್ಕೊಳ್ಳೋದಕ್ಕೆ. ಬರ್ಕೊತ ಕೂಡೋದಕ್ಕಿಂತ ವಾಯ್ಸ್ ಮೇಲೆ ಕಳಿಸೋದು ಉತ್ತಮ ಅಂತ ಅದು ನಮಗೆ ಆಪ್ಷನ್ ಬಂದಿದೆ. ನಾನು ಇನ್ಮೇಲೆ ವಾಯ್ಸಲ್ಲೇ ಕಳಿಸೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಈಗ ಕನಸುಗಳ ಬಗ್ಗೆ ಹೇಳೋದಾಯಿತು ಅಂದರೆ, ಶುಭ ಕನಸುಗಳು ಅಂದರೆ ಹೂವು, ಹಣ್ಣು, ಗಿಡಗಳು, ತುಳಸಿ ಗಿಡ, ಈ ಥರ ಏನಾದರೂ ಒಳ್ಳೊಳ್ಳೆ ದೇವಸ್ಥಾನಕ್ಕೆ ಹೋಗಿರೋದು, ದೇವರುಗಳ ಕನಸಲ್ಲಿ ಬಂದಿದ್ದು, ಕಳಸ ಬಂದಿದ್ದು, ಕಳಸಕ್ಕೆ ಪೂಜೆ ಮಾಡೋದು, ಅಥವಾ ಅಷ್ಟೋತ್ತರಗಳನ್ನು ಹೇಳಿ ಪೂಜೆ ಮಾಡೋದು, ದಾನ ಧರ್ಮಗಳನ್ನು ಮಾಡ್ತಿರೋ ಹಾಗೆ ಕನಸು ಬೀಳೋದು, ಇನ್ನೇನಾದರೂ ಶುಭ ಕನಸುಗಳು ಅಂತಲೇ ಅಂದ್ಕೊಳ್ರಿ. ಹೂವು, ಹಣ್ಣು, ಕಾಯಿ, ತೆಂಗಿನಕಾಯಿ, ಈ ಥರ ಏನೇ ಶುಭ ಕನಸುಗಳು ಬಂದರೂ ಸಹ ಎಲ್ಲನೂ ಶುಭಾನೇ ಅಂತ ಅಂದ್ಕೊಳ್ರಿ. ಹಣ್ಣುಗಳು ಬಂತು ಅಂದರೆ ಒಳ್ಳೆಯ ಫಲ ನಿಮಗೆ ಸಿಗೋ ಅಂಥ ಸಂದರ್ಭ ಬರ್ಬೋದು ಅಂತ. ಶುಭ ಕನಸುಗಳೆಲ್ಲನೂ ಒಳ್ಳೆಯದಾಗುತ್ತೆ, ನಿಮಗೇನೋ ಮುಂದೆ ಶುಭ ಕಾದಿದೆ ಅನ್ನುವಂಥ ಸಂಕೇತ. ಇನ್ನು ಅಶುಭವಾಗಿ ಮನೆಯಲ್ಲಿ ಕಾಗೆ ಬಂದು ಹೋಗಿದೆ, ಫೋಟೋ ಬಿದ್ದುಬಿಡ್ತು, ಅರಿಶಿನ ಕುಂಕುಮ ಚೆಲ್ಬಿಡ್ತು. ಇನ್ನೊಂದು ಮುಖ್ಯವಾದ ವಿಷಯ, ಅರಿಶಿನ ಕುಂಕುಮ ಮನೆಯಲ್ಲಿ ಚೆಲ್ಲಿದ್ರೆ ಅಶುಭ ಅಂತ ಇಲ್ಲ, ಶುಭ ಅಂತಲೇ ಅರ್ಥ, ಆಯಿತಾ? ಆ ರೀತಿ ಯಾರೂ ಭಾವಿಸ್ಬೇಡ್ರಿ. ದೀಪ ಉರುಳೋಯ್ತು, ಶಾಂತಿ ಆಯಿತು, ಆ ಥರ ಏನಾದರೂ ಆದರೆ ದೀಪದಾನವನ್ನು ಮಾಡ್ಕೊಳ್ರಿ, ದೀಪ ಶಾಂತಿ ಆದರೆ. ಮತ್ತು ಇನ್ನೇನಾದರೂ ಅಶುಭ ಆಗಿದೆ, ನಮಗೇನೋ ತೊಂದರೆ ಆಗ್ತಾಯಿದೆ, ಕಳಸ ಬಿದ್ದೋಗಿದೆ,
ಕೆಟ್ಟದಾಗಿ ಕನಸುಗಳು ಬೀಳ್ತಾ ಇದೆ. ಮತ್ತು ಯಾರಾದರೂ ತೀರು ಹೋದಂಗೆ ಕನಸು ಬಿದ್ದರೆ ಅದಕ್ಕೂ ಹೆದರಬೇಡ್ರಿ, ಅವರ ಆಯುಷ್ ಗಟ್ಟಿ ಆಗುತ್ತೆ. ಈಗ ಕೆಲವೊಬ್ಬರು ಗಂಡ ಹೋಗ್ದಂಗೆ ಕನಸು ಬಿದ್ದಿದೆ ಅಂತ ತುಂಬ ಜನ ನನಗೆ ಕಮೆಂಟ್ ಹಾಕ್ತಾಯಿದ್ರು. ಏನಾಗಲ್ಲ, ನಿಮ್ಮ ಪತಿ ದೇವರಿಗೆ ಒಳ್ಳೆ ಆಯುಷ್ ಗಟ್ಟಿ ಆಗುತ್ತೆ ಅಂತ ಅರ್ಥ. ಹಾಗಾಗಿ ಯಾರಾದರೂ ತೀರು ಹೋಗಿದ್ದಾರೆ ಅಂದರೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಇನ್ನೇನಾದರೂ ಕೆಟ್ಟದಾಗಿ ತುಂಬ ಕೆಟ್ಟದಾಗಿ ಕನಸುಗಳು ಬೀಳ್ತಾ ಇದೆ ಅಂತಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ದೇವ್ರ ಮುಂದೆ ದೀಪವನ್ನು ಹಚ್ಚಿರಿ, ಸ್ನಾನ ಮಾಡ್ಕೊಂಬಂದು ಒಂದು ತುಪ್ಪದ ದೀಪವನ್ನು ಹಚ್ಚಿರಿ, ಅಷ್ಟೋತ್ತರಗಳನ್ನು ಹೇಳ್ಕೊಳ್ರಿ, ಭಗವಂತನ ಆರಾಧನೆ ಮಾಡ್ಕೊಳ್ರಿ. ಮತ್ತು ಮಾಂಗಲ್ಯ ಸರ ಏನಾದರೂ ಕಳಚಿದ ಹಾಗೆ, ಅಥವಾ ಮೊನ್ನೆ ಯಾರೊಬ್ಬರು ಕಮೆಂಟ್ ಹಾಕಿದ್ರು ಅನಿಸುತ್ತೆ, ನಾನು ರಿಪ್ಲೈ ಮಾಡಿದ್ದೀನೋ ಇಲ್ಲೋ ನನಗೆ ನೆನಪಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನೋಡ್ಕೊಂಡಿದ್ದಾರಂತೆ ಅವ್ರದ್ದು ಮಾಂಗಲ್ಯ ಸರ್ದು ಕೆಳಗಡೆ ಹೋಗ್ಬಿಟ್ಟಿತ್ತು, ಏನು ಮಾಡೋದು, ನಮ್ಮ ಮನೆಯವ್ರಿಗೆ ಏನಾದ್ರು ತೊಂದರೆನಾ ಹಾಗೆ ಅಂತೆಲ್ಲ ಕೇಳಿದರು. ಆ ಥರ ಏನಾದರೂ ನಿಮಗೆ ಅಪಶಕುನ ಅನಿಸಿದ್ರೆ ಒಂದು ಮಾಂಗಲ್ಯ, ಸಾಧ್ಯವಾದರೆ ಮಾಂಗಲ್ಯ ಯಾರಿಗಾದರೂ ಲಕ್ಷ್ಮೀ ದೇವಿಗೆ ಆ ಥರ ಮಾಡಿಸಿ ಕೊಡ್ರಿ, ಅಥವಾ ಎಲ್ಲಾದರೂ ಕಲ್ಯಾಣೋತ್ಸವಗಳನ್ನು ಮಾಡಿಸ್ರಿ ದೇವರಿಗೆ, ಅಥವಾ ಗೌರಿಯ ಪೂಜೆಯನ್ನು ಮಾಡ್ಕೊಳ್ರಿ. ಎದ್ದ ತಕ್ಷಣ ಫಸ್ಟು ಒಂದು ಅರಿಶಿನ ಬೇರು, ಅರಿಶಿನ ದಾರದಲ್ಲಿ ನಿಮ್ಮ ಮನೆಯವ್ರ ಹತ್ರ ನಿಮಗೆ ಕಟ್ಟಿಸ್ಕೊಂಡ್ಬಿಟ್ಟು ಆ ಸರವನ್ನು ಸರಿ ಮಾಡಿಸ್ಕೊಂಡು ಹಾಕ್ಕೊಂಡು ದೇವರಿಗೆ ಸಮರ್ಪಣೆ ಮಾಡಿ ಲಕ್ಷ್ಮೀ ದೇವಿಗೆ ನೀವು ಹಾಕ್ಕೊಳ್ರಿ ಆ ಸರವನ್ನು. ಮತ್ತು ಆ ಥರ ಏನಾದರೂ ನಿಮಗೆ ತುಂಬ ಮನಸ್ಸಿಗೆ ನೋವಾಗಿದೆ, ಬೇಜಾರಾಗ್ತಾ ಇದೆ ಅಂದರೆ ಒಂದು ಅರಿಶಿನದ ಗೌರಿಯನ್ನು ಮಾಡಿಟ್ಕೊಂಡು ಗೌರಿ ಪೂಜೆ ಮಾಡ್ಕೊಳ್ರಿ. ಒಂದು ಅರಿಶಿನದ ಬೇರು ಕಂಕಣವನ್ನು ಕಟ್ಟಿ ಮಾಂಗಲ್ಯ ಥರ ಗೌರಿಗೆ ಸಮರ್ಪಣೆ ಮಾಡಿ, ನನ್ನ ಮಾಂಗಲ್ಯ ಗಟ್ಟಿಯಾಗಿರಲಿ ತಾಯಿ, ಏನಾದರೂ ತೊಂದರೆ ಇದ್ದರೆ ನಿವಾರಣೆ ಮಾಡು ಅಂತ ಹೇಳಿ ಗೌರಿಯನ್ನು ಪ್ರಾರ್ಥನೆ ಮಾಡಿ ಗೌರಿಯ ಮುಂದೆ ಇಟ್ಟು ಅದನ್ನು ನೀವು ಕಟ್ಟಿಸ್ಕೊಳ್ರಿ. ಏನೂ ತೊಂದರೆ ಆಗೋದಿಲ್ಲ. ಆ ಥರ ಆಗದೇ ಇರಲಿ ಅಂತ ನಾನು ಸಹ ಪ್ರಾರ್ಥನೆಯನ್ನು ಮಾಡ್ತೀನಿ. ಏನೂ ಆಗೋದಿಲ್ಲ, ಹೆದರಬೇಡ್ರಿ. ಫಸ್ಟ್ ಯಾವುದಕ್ಕೂ ಹೆದರೋದನ್ನು ಕಡಿಮೆ ಮಾಡ್ಕೊಳ್ರಿ. ತುಂಬ ಭಯ ಪಟ್ಕೊಂಡು ಕಮೆಂಟ್ಸ್ ಹಾಕ್ತಾ ಇರ್ತೀರ, ಅಯ್ಯೋ ಭಯ ಆಗ್ಬಿಟ್ಟು, ಹೆದರಬೇಡ್ರಿ, ಏನೂ ಆಗೋದಿಲ್ಲ. ಹೆದರಿಕೆ ಫಸ್ಟು ನಮ್ಮನ್ನು ವೀಕ್ ಮಾಡಿಬಿಡುತ್ತೆ. ಫಸ್ಟು ಧೈರ್ಯ ಸಾಹಸೇ ಲಕ್ಷ್ಮಿ ಅಂತ ಹೇಳ್ತಾರಲ್ವ, ಧೈರ್ಯದಿಂದ ನಾವು ಏನನ್ನಾದರೂ ಜಯಿಸ್ಬೋದು. ಭಗವಂತ ಇದ್ದಾನೆ, ದೇವರಿದ್ದಾನೆ ಅನ್ನೋದೊಂದು ಭಕ್ತಿ, ಶ್ರದ್ಧೆ, ದೃಢವಾದ ನಂಬಿಕೆ ನಮ್ಮ ಮನಸ್ಸಲ್ಲಿ ಇರಬೇಕು. ಅದು ನಮ್ಮನ್ನು ಎಲ್ಲಿಗಾದರೂ ತೊಗೊಂಡು ಹೋಗುತ್ತೆ. ಹಾಗಾಗಿ ದೇವರಿದ್ದಾನೆ, ಕಾಪಾಡ್ತಾನೆ, ದೇವರಿದ್ದಾನೆ, ನೋಡ್ಕೊತಾನೆ, ಈ ರೀತಿ ಗಟ್ಟಿಯಾದ ಒಂದು ದೃಢವಾದ ನಂಬಿಕೆಯನ್ನು ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇಟ್ಕೊಳ್ರಿ. ಎಂಥದ್ದೇ ಸಂದರ್ಭ ಇರಲಿ, ಇದು ಅದು ಅಂತ ಹೇಳಲ್ಲ ನಾನು, ನಿಮ್ಮ ಮನೆಯಲ್ಲಿ ಯಾವುದೇ ಸಂದರ್ಭ ಬರಲಿ, ದೇವರಿದ್ದಾನೆ ಅಂತ ಹೇಳ್ರಿ, ಒಂದು ತುಪ್ಪದ ದೀಪವನ್ನು ಹಚ್ಚಿಡ್ರಿ ದೇವ್ರ ಮುಂದೆ, ಅಷ್ಟೇ ಸಾಕು. ಎಂತಹ ಬೆಟ್ಟದಂಥ ಕಷ್ಟ ಹಾಗೆ ಕರಗೋಗುತ್ತೆ. ಇದನ್ನು ಮಾಡ್ಕೊಳ್ರಿ ಅಂತ ಹೇಳ್ತೀನಿ. ಇನ್ನಷ್ಟು ಪ್ರಶ್ನೆಗಳಿಗೆ ಇನ್ನು ಮುಂದಿನ ವೀಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಇನ್ನೇನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ, ನಾನು ಮತ್ತೆ ಅದಕ್ಕೂ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ, ನಿಮ್ಮ ಆಲ್ಮೋಸ್ಟ್ ಎಲ್ಲರ ಡೌಟ್ಸು ಕ್ಲಿಯರ್ ಆಗಿದೆ. ಮುಖ್ಯವಾಗಿ ಇದಿಷ್ಟು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ವಿಡಿಯೋ ಮಾಡಿದ್ದೀನಿ. ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಅಡುಗೆ ಚಾನಲ್ ಇದೆಯಲ್ಲ, ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ನನ್ನ ಅಡುಗೆ ಚಾನಲ್ಲು ಹೀಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ರಿ. ಹಬ್ಬದ ಅಡುಗೆಗಳನ್ನು ಹಾಕ್ತಾಯಿರ್ತೀನಿ, ಎಲ್ಲರೂ ನೋಡಿರಿ ಅಂತ ಹೇಳ್ತಾ, ಅಡುಗೆ ಚಾನಲ್ ಲಿಂಕ್ನ ಶೇರ್ ಮಾಡ್ತೀನಿ. ತುಂಬ ಜನ ಕೇಳ್ತಾಯಿದ್ರಿ ಲಿಂಕ್ ಕೊಡ್ರಿ ಅಂತ. ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನನೂ ನನಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.